ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಪ್ಲಸ್ ನೆನೆ ನಾವು ಬೈಯಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಬೈಯಿಂಗ್ ಆಗಿದೆಯಾ ಇಲ್ವಾ, 0 to 0 ಬಂದಿದೆಯಾ ಇಲ್ವಾ, ಟೆಲಿಗ್ರಾಮಲ್ಲಿ ಏನೇನು ಅಪ್ಡೇಟ್ ಮಾಡಿದ್ವಿ, ಆಮೇಲೆ 21 ಡೇಸ್ದು ಇವತ್ತು ಡೇ 10 ಅದೇನಾಗಿದೆ ಎಲ್ಲ ಒಂದ್ಸಲಿ ನೋಡೋಣ. ನಾನು ಅನಾಲಿಸಿಸ್ ತುಂಬ ಕ್ಲಿಯರಾಗಿ ಹೇಳಿದ್ದೆ, ನಾನು ಬೈಯಿಂಗೇ ಮಾಡ್ತೀನಿ ಅಂತ. ಒಂದ್ಸಲಿ ಕೇಳಿಸ್ಕೊಳ್ಳಿ ಹೇಳಿದ್ದೀನಿ ಇಲ್ವಾ ಅಂತ. ಈ ವಿಡಿಯೋ ನೆನ್ನೆ ಅಪ್ಲೋಡ್ ಆಗಿರೋದು ಯೂಟ್ಯೂಬಲ್ಲಿ ಇರ್ತದೆ, ನೀವು ಚೆಕ್ ಮಾಡ್ಕೋಬೋದು, ಕೇಳಿಸ್ಕೊಳ್ಳಿ. ರನ್ನಿಂಗ್ ಇರ್ತವೆ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಸೆಲ್ಲಿಂಗ್ ನೋಡಿ, ನಿಫ್ಟಿಯಲ್ಲಿ ಅಷ್ಟೇ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಒಳ್ಳೆ ಫಾಲ್ ಆಯಿತು ಸೆಲ್ಲಿಂಗ್. ಓಕೆ, ಟೆಕ್ನಿಕಲ್ ಆಗಿ ಎಲ್ಲ ಗುಡ್, ಟೆಕ್ನಿಕಲ್ ಆಗಿ ಎವ್ರಿಥಿಂಗ್ ಈಸ್ ಗುಡ್ ಸೆಲ್ಲಿಂಗ್ ಸೈಡ್. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಬೈಯಿಂಗ್. ನಾಳೆ ನಾನು ಬೈಯೇ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ದಿಸ್ ಈಸ್ ಮೈ ವ್ಯೂ ಓನ್ಲಿ. ಕೇಳಿಸ್ಕೊಂಡಲ್ವಾ? ಟೆಕ್ನಿಕಲ್ ಆಗಿ ಇದನ್ನು ನೋಡಿ, ಎಲ್ಲರೂ ಸೆಲ್ಲಿಂಗ್ ಇದೆ, ಸೆಲ್ಲಿಂಗ್ ಅಂತಾರೆ, ಬಟ್ ನಾನು ಬೈಯೇ ಮಾಡ್ತೀನಿ. ಇದು ನನ್ನ ವ್ಯೂ ಮಾತ್ರ, ನೋಡೋಣ ನಾನು ಹೇಳಾಗುತ್ತೆ ಅಂತ. ಇವತ್ತು ನೋಡೋಣ ಬೈಯಿಂಗ್ ಬಂದಿದೆಯಾ ಇಲ್ಲ ಅಂತ. ಪ್ಲಸ್ ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, 25,740 2 ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ. ಇದು ನಿಫ್ಟಿದು. ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳಿದ್ದೀನಿ ನೋಡಿ, ಇದರ ಹೈ ಬ್ರೇಕ್ ಆಗಿದ್ರೆ ಕಂಪ್ಲೀಟ್ ಬೈಯಿಂಗ್, ಆರ್ ಇಲ್ಲ 50 ಮಿನಿಟ್ಸ್ ರಿಜೆಕ್ಷನ್ ಬಂದರೆ ಕಂಪ್ಲೀಟ್ ಬೈಯಿಂಗ್. ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಅದು ನಾನು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ, ಟೆಲಿಗ್ರಾಮಲ್ಲಿರೋರು ಕೂಡ. ಕೇಳಿಸ್ಕೊಂಡ್ರಲ್ವಾ? ಇದರ ಹೈ ಕ್ರಾಸ್ ಆದರೆ ಬೈ ಮಾಡ್ತೀನಿ, ಆರ್ ಇಲ್ಲೊಂದು 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಬೈ ಮಾಡ್ತೀನಿ ಅಂತ. ಈ ಲೆವೆಲ್ಸ್ನ ನೆನ್ಪಿಟ್ಕೊಳ್ಳಿ, 59,900, 58,873. ಓಕೆ, ಈಗ ಚಾರ್ಟ್ ನೋಡೋಣ. ದಿಸ್ ಈಸ್ ದ ರಿಸಲ್ಟ್. ಬೈಯಿಂಗ್ ಬಂದಿದೆಯಾ ಇಲ್ಲ ಅಂತ ನೀವು ನೋಡಿ ಹೇಳಿ. ಓಕೆ, ಈಗ ಈ ಫಾಲ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾನು ಬೈಯಿಂಗ್ ಮಾಡಿದ್ದೀನಿ. ದಿಸ್ ಈಸ್ ದ ರಿಸಲ್ಟ್. ಬೈಯಿಂಗ್ ಬಂದಿದೆಯಾ ಇಲ್ಲ ಅಂತ. ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಒಂದ್ಸಲಿ ತೋರಿಸ್ತೀನಿ ನೋಡಿ. ಟೆಲಿಗ್ರಾಮ್ ಓಪನ್ ಮಾಡಿಸಿ ನೋಡಿ. ಬೆಳಿಗ್ಗೆ ನಮ್ಮ ಸಪೋರ್ಟ್ ಬ್ರೇಕ್ ಆದಾಗ ನಿಫ್ಟಿ ಅದು ಡ್ಯುಯಲ್ ವ್ಯೂ, ಅದು ಯಾಕೆ ಡ್ಯುಯಲ್ ವ್ಯೂ ಅನ್ನೋದು ಮೇನ್ ಸ್ಟೂಡೆಂಟ್ಸ್ಗೆ ಬರ್ದು ಕೊಟ್ಟಿದ್ದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಅದರಲ್ಲಿ 110 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ವಿ, ಅದರಲ್ಲಿ ಟಾರ್ಗೆಟ್ 5. ಓಕೆ, ಅದಾದಮೇಲೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಅಂದರೆ, ನೀವು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಇಷ್ಟೇ ಇತ್ತು ಮಾರ್ಕೆಟ್ ಬೆಳಿಗ್ಗೆ 10 ಗಂಟೆಗೆ. ಇದು ಬ್ರೇಕ್ ಆಗಿ ರೀಟ್ರೇಸ್ ಮಾಡಿ ಈ ಥರ ಹೋಗುತ್ತೆ ಅಂತ ಒಂದು ಡ್ರಾಯಿಂಗ್ ಬರ್ಕೊಟ್ಟಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ. ಬ್ರೇಕ್ ಆದಮೇಲೆ ಒಂದು ಚಾರ್ಟ್ ಹಾಕಿದ್ದೆ. ಓಕೆ, ಅದಾದಮೇಲೆ ರೀಟ್ರೇಸ್, ನಾನು ಏನು ಡ್ರಾಯಿಂಗ್ ಬರ್ತೀನಿ ಮೇಲೆ ಹೋಗಿ ರೀಟ್ರೇಸ್ ಆಗುತ್ತೆ ಅಂತ. ಅದಾದಮೇಲೆ ರೀಟ್ರೇಸ್ಗೆ ಒಂದು ಡ್ರಾಯಿಂಗ್ ಹಾಕಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಮತ್ತು ಸೇಮ್ ಮೇಲೆ ಹೋಗಿ ರೀಟ್ರೇಸ್ ಆಗಿ ಮತ್ತೆ ಹೋಗಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಡ್ರಾಯಿಂಗ್. ಇದ್ರದ್ದು ಅಪ್ಡೇಟ್ಸು ಕೊಟ್ಟಿದ್ದೆ ಟೆಲಿಗ್ರಾಮಲ್ಲಿ, ನೀವು ಪೂರ್ತಿ ನೋಡ್ಕೋಬೋದು, ಇಲ್ಲಿರುತ್ತೆ. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದು. ಪ್ಲಸ್ ಬೆಳಿಗ್ಗೆ ನಿಫ್ಟಿಯಲ್ಲಿ ಪಿ ಇ. ಓಕೆ, ಈಗ ನಿಫ್ಟಿ ನೋಡೋದಾದರೆ ನಿಫ್ಟಿ ನೋಡ್ಕೊಳ್ಳಿ. ಲೆವೆಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆಲ್ಲ, ಒಂದ್ಸಲ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. 25,740 ಇದು ಬ್ರೇಕ್ ಆದಾಗ, ಸಪೋರ್ಟ್ ಬ್ರೇಕ್ ಆದಾಗ ನಿಮ್ಗೆ ಹೇಳಿದ್ದೀನಿ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇದ್ರ ಲೋ ಅಲ್ಲಿ ಪಿ ಇ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದಿದೆ. ಮತ್ತು ಇಲ್ಲಿ 0 to 0 ಪ್ಲ್ಯಾನ್ ಮಾಡಿದ್ರೆ 30 ರೂಪೀಸ್ ಬೈ ಮಾಡಿರೋದು 150 ರೂಪೀಸ್ ಆಗಿದೆ, 160 ರೂಪೀಸ್ ಆಗಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಇದು ರಿಸಲ್ಟ್. 0 to 0 ಮಾಡಿದ್ದೀವಿ ಕೂಡ, ಆಫ್ಲೈನ್ ಆನ್ಲೈನ್ ಇಬ್ಬರು ಮಾಡಿದ್ದಾರೆ ಇದು. ಓಕೆ, ಇಲ್ಲಿ ಬೈ ಮಾಡಿದ್ವಿ, ಫಸ್ಟ್ ಟಾರ್ಗೆಟ್ ಇಲ್ಲಿಟ್ಟಿದ್ವಿ, ಸೆಕೆಂಡ್ ಟಾರ್ಗೆಟ್ ಇಲ್ಲಿಟ್ಟಿದ್ವಿ, 2 ರೀಚ್ ಆಗಿದೆ. ಓಕೆ, ಇದು ರಿಸಲ್ಟ್ ಇವತ್ತು ನಾವು ಮಾಡಿರೋದು. ನಮ್ಮ ಅನಾಲಿಸಿಸ್, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದು. ಟೆಲಿಗ್ರಾಮಲ್ಲಿ ವಿತ್ ಡ್ರಾಯಿಂಗ್ ಕೊಟ್ಟಿದ್ದೆ, ಡ್ರಾಯಿಂಗ್ ವರ್ಕ್ ಆಗಿದೆ. 21 ಡೇಸ್ ಏನು ಮಾಡಿದ್ವಿ ಅಂದರೆ ಎಲ್ಲರೂ ಮಾಡಿದ್ದಾರೆ. ಯಾರು ತೋರಿಸೋದು ಏನು ಇದರಲ್ಲಿ ನೋಡ್ಕೋಬೇಕು, ಎಲ್ಲರೂ ಟ್ರೇಡ್ ಮಾಡಿರೋದೆ. ಗೋಲ್ಡ್ ನೀವು ಹೇಳಿದಾಗ ಕೇಳ್ತೀವಿ ಸರ್. ಓಕೆ, ಇಲ್ಲಿ ನೋಡ್ಕೊಳ್ಳಿ, ರಿಪೋರ್ಟ್ ನೋಡ್ಕೋಬೋದು ನೀವು ಇಲ್ಲಿ. ಅವ್ರಿಗೂ ಡೇ ಚಾಲೆಂಜ್ ಕೊಟ್ಟಿದ್ದೀನಿ, ಅವ್ರದ್ದು ಡೇ 13ನೇ ದಿನ. ಇಷ್ಟು ಮಾಡಿದ್ದಾರೆ, ಟಾರ್ಗೆಟ್ ಬಂದಿದೆ. ಇದು ರಿಸಲ್ಟ್, ಪ್ರಾಫಿಟ್. ಓಕೆ, ಇದು ಪ್ರಾಫಿಟ್. ಓಕೆ, ಈಗ ಲೈವಲ್ಲಿ ಗೋಲ್ಡ್ ಕೊಟ್ಟಿದ್ವಿ, ಅದು ಮೂಮೆಂಟಮ್ ಹೋಗ್ತಿದೆ, ಅದಕ್ಕೆ ಮೇಡಮ್ ಒಂದು ಮೆಸೇಜ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಗೋಲ್ಡಲ್ಲಿ ಇವತ್ತು ಗೋಲ್ಡ್ ಟ್ರೇಡ್ ಮಾಡಿದ್ವಿ. ದಿಸ್ ಈಸ್ ದ ರಿಸಲ್ಟ್. ಇಲ್ಲಿ ನಮ್ಮ ಎಂಟ್ರಿ. ಓಕೆ, ಇದು ನಮ್ಮ ಟಾರ್ಗೆಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು 3ನೇ ಟಾರ್ಗೆಟ್ ಹೋಗ್ತಿದೆ. ಇದು ಮೂಮೆಂಟಮ್ ಕ್ಯಾಪ್ಚರ್ ಮಾಡಿರೋದು.
ಅದು ಕೂಡ ವಿತ್ ಡ್ರಾಯಿಂಗ್. ಈ ಥರ ಕ್ಯಾಂಡಲ್ ಇದು ಬ್ರೇಕ್ ಆದರೆ ಶಾರ್ಪ್ ಶಾರ್ಪ್ ಮೂಮೆಂಟ್ ಬರುತ್ತೆ ಅಂತ ಇದು ರಿಸಲ್ಟ್. ಓಕೆ, ಇದು ಗೋಲ್ಡ್ ಲೈವ್ ಟ್ರೇಡ್ ಇವತ್ತು ಮಾಡಿರೋದು. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು ನೋಡಿ. ಟೆಲಿಗ್ರಾಮಲ್ಲಿ ಹೇಳೋದು ಈಗ ಹೇಳ್ತಾರೆ ಲೆವೆಲ್ಸು, ಇದೆಲ್ಲ ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಓಕೆ, ನೋಡ್ಕೊಳ್ಳಿ. ಇದು ನಿಫ್ಟಿದು ನಾಳೆ ನಿಫ್ಟಿ, ಇದು ನಾಳೆ ನಿಫ್ಟಿ ಲೆವೆಲ್ಸ್. ಇನ್ನು ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಇನ್ನೂ 45 ಮಿನಿಟ್ಸ್ ಇದೆ. ಇದು ನಿಫ್ಟಿ ಲೆವೆಲ್ಸ್ ನಾಳೆದು. ಓಕೆ, ಇದರ ಹೈ ಬ್ರೇಕ್ ಮಾಡಿದ್ರೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್, ಅದರ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ. ಈ ಸಪೋರ್ಟ್ ಬಾಕ್ಸ್ ಹಾಕಿದ್ದೀವಲ್ಲ ಕಲರ್ ಝೋನ್, ಇದು ಬ್ರೇಕ್ ಆದರೆ ಮಾತ್ರ ಸೆಲ್ಲಿಂಗ್ ಪ್ಲ್ಯಾನ್. ಇದ್ರ ಒಳಗಡೆ ಇದೇ ರೀತಿ ಮಾರ್ಕೆಟ್ ವೇಟಿಂಗ್. ಓಕೆ, ಇದು ನಂದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಇದರ ಹೈ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲೊಂದು 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಕಂಪ್ಲೀಟ್ ಮತ್ತೆ ಬೈಯಿಂಗ್ ಪ್ಲ್ಯಾನೇ ಮಾಡ್ತೀನಿ ನಾನು. ಬ್ಯಾಂಕ್ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ. ಈ ಝೋನ್ ಬ್ರೇಕ್ ಆಗೋವರೆಗೂ ರಿಜೆಕ್ಷನ್ ಬಂದರೆ ಬೈಯಿಂಗ್ ಕಡೆನೇ ಪ್ಲ್ಯಾನ್ ಮಾಡ್ತೀನಿ. ಒಂದು ಇಲ್ಲಿ ಬೈ ಮಾಡ್ತೀನಿ, ಒಂದು ಇಲ್ಲಿ ಬೈ ಮಾಡ್ತೀನಿ, ಎರಡು ಬೈಯಿಂಗ್ ಪ್ಲೇಸ್. ಇದು ನಂದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ಲೆವೆಲ್ಸ್ ಅನಾಲಿಸಿಸ್ ಪ್ಯೂರ್ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಗೇನಾದರೂ ಡೌಟ್ಸು, ಕೋರ್ಸ್ ರಿಲೇಟೆಡ್ ಎನಿ ಎನ್ಕ್ವೈರೀಸ್, ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.